ವಾಕ್ಯದ ಸಂದೇಶಕ್ಕೆ ನಾವು ಮುಂದೆ ಹೋಗೋರಾಗಿರೋಣ. ಎಲ್ಲರೂ ಸಹ ತಲೆಗಳನ್ನು ಬಾಗಿಸುವುದಾದರೆ ಪ್ರಾರ್ಥನೆ. ನಮ್ಮನ್ನು ಬಹಳವಾಗಿ ಪ್ರೀತಿಸಿದ ನಮ್ಮ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧವಾದ ನಾಮಕ್ಕಾಗಿ ನಿಮಗೆ ವಂದನೆಗಳು ಕರ್ತನೆ. ಮುಂಜಾನೆ ವೇಳೆಯಲ್ಲಿ ನಿಮ್ಮ ಪಾದದ ಸನ್ನಿಧಾನದಲ್ಲಿ ನಾವೆಲ್ಲರೂ ಸೇರಿ ನಿಮ್ಮ ಅಮೂಲ್ಯವಾದಂಥ ಮಾತುಗಳನ್ನು ಕೇಳುವುದಕ್ಕೆ ನಾವು ಸಿದ್ಧರಾಗುತ್ತಿರುವಾಗ, ಕೇಳುತ್ತಿರುವಂತ ನಿಮ್ಮ ಮಕ್ಕಳಿಗೆ ಬೇಕಾಗಿರುವಂತ ಆತ್ಮನ ಸಹಾಯವನ್ನು ನೀವು ಸಮೃದ್ಧಿಯಾಗಿ ಒದಗಿಸಿಕೊಟ್ಟು, ನಿಮ್ಮ ಆಲೋಚನೆ, ನಿಮ್ಮ ಚಿತ್ತ, ನಿಮ್ಮ ಸಂಕಲ್ಪಕ್ಕೆ ತಕ್ಕ ಹಾಗೆ ನೀವು ನಡೆಸಿ ಬಲಪಡಿಸಬೇಕೆಂಬುದಾಗಿ ಬೇಡಿಕೊಳ್ಳುತ್ತೇವೆ. ಯೇಸು ಕ್ರಿಸ್ತರವರ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆಯಾದ ದೇವರೇ, ಆಮೆನ್. ಮತ್ತೊಂದು ಆವೃತ್ತಿ. ಕರ್ತನಾದ ಯೇಸು ಕ್ರಿಸ್ತರವರ ಪರಿಶುದ್ಧವಾದ ನಾಮದಲ್ಲಿ ಸೇರಿ ಬಂದಂತೆ ನಿಮ್ಮೆಲ್ಲರಿಗೂ ನಾನು ವಂದನೆಗಳನ್ನು ಸಲ್ಲಿಸೋದಕ್ಕೆ ನಾನು ಇಷ್ಟಪಡುವನಾಗಿದ್ದೇನೆ. ದೇವರ ಪ್ರೀತಿ ಕೃಪೆಯಿಂದ ದೇವರು ನಮ್ಮೆಲ್ಲರಿಗೂ ಒಳ್ಳೆ ಆರೋಗ್ಯವನ್ನು ಕೊಟ್ಟು, ಆಯುಷ್ಕಾಲವನ್ನು ಕೊಟ್ಟು, ಈ ರೀತಿಯಾಗಿ ಮತ್ತೆ ದೇವರ ಸಮ್ಮುಖದಲ್ಲಿ ದೇವರ ಮಾತುಗಳನ್ನು ಕೇಳಲಿಕ್ಕೆ ಕೃಪೆ ಮಾಡಿದಂತ ದೇವರಿಗೆ ನಾನು ವಂದನೆಗಳನ್ನು ಸಲ್ಲಿಸುತ್ತಾ, ಈ ದಿನದಲ್ಲಿ ಪ್ರೇರೆ ಒಂದು ಒಳ್ಳೆಯ ಸಂಗತಿಯನ್ನು ಸತ್ಯವೇದದಿಂದ ನಾವು ನೋಡಿಕೊಂಡು ಮಾತನಾಡಿಕೊಳ್ಳೋದಕ್ಕೆ ನಾವು ಇಷ್ಟಪಡುವರಾಗಿರೋಣ. ಪ್ರಿಯರೇ, ಸತ್ಯವೇದದಲ್ಲಿ ದೇವರು ಬರೆಸಿರುವಂತ ಮಾತುಗಳು, ಸತ್ಯವೇದದಲ್ಲಿ ದೇವರು ನಮಗೋಸ್ಕರವಾಗಿ ಇಟ್ಟಿರುವಂತ ಮಾತುಗಳು ಅಮೂಲ್ಯವಾದ ಮಾತುಗಳು. ಸುಮ್ಮನೆ ಹೇಳಿರುವಂತ ಮಾತಾಗಲಿ, ಅನವಶ್ಯಕವಾಗಿ ದೇವರು ಬರೆಸಿರುವಂತ ಮಾತಾಗಲಿ ಸತ್ಯವೇದ ಗ್ರಂಥದಲ್ಲಿ ಯಾವುದೂ ಇರುವುದಿಲ್ಲ. ಯಾಕೆಂತಂದ್ರೆ ಅದು ಕೆಲವೊಮ್ಮೆ ನಮಗೆ ಅನವಶ್ಯಕವಾಗಿರಬಹುದು. ಕೆಲವೊಮ್ಮೆ ಇದನ್ನ ದೇವರು ಯಾಕೆ ಬರೆಸಿದ್ದಾರೆ ಎಂಬುದಾಗಿ ನಾವು ಅಂದುಕೊಳ್ಳಬಹುದು. ಆದರೆ ದೇವರು ಬರೆಸಿರುವಂತ ಮಾತುಗಳು, ಆ ಮಾತುಗಳಲ್ಲಿರುವಂತ ಶ್ರೇಷ್ಠತೆ, ಔನ್ನತ್ಯ ಎಂತದ್ದು ಅಂತಂದ್ರೆ ಪ್ರಿಯರೇ, ನಮಗೆ ಅದರ ಅವಶ್ಯಕತೆ ಇಲ್ಲದೆ ಹೋದಾಗ್ಯೂ ಕೂಡ ದೇವರಿಗೆ ಯಾರಿಗೆ ಯಾವುದು ಅವಶ್ಯ ಎಂಬುದಾಗಿ ಸತ್ಯವೇದದಲ್ಲಿ ದೇವರಿಗೆ ಗೊತ್ತಿದೆ. ಹಾಗಾಗಿ ದೇವರು ನಮಗೆ ಬರೆಸಿರುವಂತ ಮಾತುಗಳನ್ನು ನಾವು ಶ್ರದ್ಧೆಯಿಂದ ಕೇಳುವಾಗ, ದೇವರು ನಮಗೆ ಕೊಟ್ಟಿರುವಂತ ಆಜ್ಞೆಗಳನ್ನು ಅನುಸರಿಸಿ ನಾವು ನಡೆಯುವಾಗ ಪ್ರಿಯರೇ, ನಿಜವಾಗ್ಲೂ ದೇವರು ಉನ್ನತವಾದಂತ ಸ್ಥಾನಕ್ಕೆ ನಮ್ಮೆಲ್ಲರನ್ನು ತರುವುದಕ್ಕೆ ಶಕ್ತನಾಗಿದ್ದಾನೆ. ಧರ್ಮೋಪದೇಶ ಕಂಡ 28ನೇ ಅಧ್ಯಾಯ 1ನೇ ವಚನವನ್ನ ನಾವು ಒಮ್ಮೆ ಓದಿಕೊಳ್ಳೋಣ. ಧರ್ಮೋಪದೇಶ ಕಂಡ 28ನೇ ಅಧ್ಯಾಯ ಪ್ರಾರಂಭದ ವಚನ. ನೀವು ನಿಮ್ಮ ದೇವರಾದ ಯೆಹೋವನ ಮಾತನ್ನು ಶ್ರದ್ಧೆಯಿಂದ ಕೇಳಿ, ನಾನು ಈಗ ನಿಮಗೆ ಬೋಧಿಸುವ ಆತನ ಆಜ್ಞೆಗಳನ್ನೆಲ್ಲ ಅನುಸರಿಸಿ ನಡೆದರೆ, ಆತನು ಭೂಮಿಯ ಮೇಲಿರುವ ಎಲ್ಲಾ ಜನಾಂಗಗಳಿಗಿಂತಲೂ ನಿಮ್ಮನ್ನು ಉನ್ನತ ಸ್ಥಿತಿಗೆ ತರುವನು. ಇಸ್ರಾಯೇಲ್ಯರೊಂದಿಗೆ ದೇವರು ಹೇಳುತ್ತಿರುವಂತ ಮಾತು, ನೀವು ಈಗ ನಾನು ಹೇಳುವಂತ ಈ ಆಜ್ಞೆಗಳು ಈ ಆಜ್ಞೆಗಳನ್ನ ಅನುಸರಿಸಿ ನಡೆಯುವುದಾದರೆ, ಈ ಆಜ್ಞೆಗಳ ಪ್ರಕಾರವಾಗಿ ನೀವು ಒಂದು ವೇಳೆ ಬದುಕುವುದಾದರೆ, ಭೂಮಿಯ ಮೇಲಿರುವ ಎಲ್ಲಾ ಜನಾಂಗಗಳಿಗಿಂತ ನಿಮ್ಮನ್ನು ಉನ್ನತ ಸ್ಥಾನಕ್ಕೆ ತರುವೆನು. ಪ್ರಿಯರೇ, ಆಜ್ಞೆಗಳು ಮೋಶೆರವರು ಬೆಟ್ಟವನ್ನು ಹತ್ತಿ ಆಜ್ಞೆಗಳನ್ನ ತರುತ್ತಾರೆ. 10 ಆಜ್ಞೆಗಳು ಅಂತೇವೆ ಅದನ್ನ. ಇಂಗ್ಲಿಷ್ ಅಲ್ಲಿ ನಾವು ನೋಡುವುದಾದ್ರೆ 10 ಕಮ್ಯಾಂಡ್ಮೆಂಟ್ಸ್. ಕಮ್ಯಾಂಡ್ ಅಂತಂದ್ರೆ ಅಧಿಕಾರದಿಂದ ಹೇಳುವಂತ ಮಾತು. ಕಮ್ಯಾಂಡ್ ಮಾಡೋದು ಅಂತಂದ್ರೆ ಕಮ್ಯಾಂಡ್ ಮಾಡುವಂತ ವ್ಯಕ್ತಿಗೆ ಅಧಿಕಾರ ಇರಬೇಕು. ಆಜ್ಞಾಪಿಸುತ್ತಿರುವಂತ ವ್ಯಕ್ತಿಗೆ ಅಧಿಕಾರವಿರಬೇಕು. ಇಲ್ಲಿ ಆಜ್ಞಾಪಿಸುತ್ತಿರುವಂತವ್ರು ಯಾರು ಅಂತಂದ್ರೆ ದೇವರು. ಈ ಆಜ್ಞಾಪಿಸುತ್ತಿರುವಂತಹ ದೇವರು ನಮಗೆ ಹೇಳುತ್ತಿರುವಂತ ಮಾತೇನಂತಂದ್ರೆ, ನನ್ನ ಆಜ್ಞೆಗಳನ್ನು ನೀವು ಅನುಸರಿಸಬೇಕು. ಅಂದ್ರೆ ದೇವರು ನಮಗೆ ಆಜ್ಞೆಗಳನ್ನು ಕೊಟ್ಟಿದ್ದಾರೆ, ಆ ಆಜ್ಞೆಗಳನ್ನ ನಾವು ಅನುಸರಿಸಬೇಕು. ಒಂದು ವೇಳೆ ಅನುಸರಿಸಿದರೆ ದೇವರು ನಮ್ಮನ್ನ ಯಾವ ಸ್ಥಾನದಲ್ಲಿ ಇಡ್ತಾರೆ ಅಂತಂದ್ರೆ, ಭೂಮಿಯ ಮೇಲಿರುವಂತಹ ಎಲ್ಲಾ ಜನಾಂಗಗಳಿಗಿಂತಲೂ ಉನ್ನತವಾದಂತ ಸ್ಥಾನದಲ್ಲಿ ದೇವರು ನಮ್ಮನ್ನ ಇಡ್ತಾರೆ.
ಇಸ್ರಾಯೇಲ್ಯರಿಗೆ ಹೇಳಲ್ಪಟ್ಟಿರುವಂತ ಈ ಮಾತು, ಇಸ್ರಾಯೇಲ್ಯರೊಂದಿಗೆ ದೇವರು ನುಡಿದಂತ ಈ ಮಾತು ಪ್ರಿಯರೇ, ಮಾತಿನ ಪ್ರಕಾರವಾಗಿಯೇ ದೇವರ ಮಾತಿಗೆ ಅನುಗುಣವಾಗಿ ಇಸ್ರಾಯೇಲ್ಯರು ಬದುಕಿದಾಗ ದೇವರು ಅವರನ್ನ ಎಲ್ಲಾ ವಿಷಯಗಳಲ್ಲೂ ಜಯವನ್ನು ಕೊಡಿದ್ದಾರೆ. ಯಾವಾಗಾದ್ರೆ ಅವರು ದೇವರ ಮಾತುಗಳನ್ನು ಮೀರಿದ್ದಾರೆ, ಯಾವಾಗಾದ್ರೆ ಅವರು ದೇವರ ವಾಕ್ಯಕ್ಕೆ ಭಿನ್ನವಾಗಿ ಬದುಕಿದ್ದಾರೋ ಪ್ರಿಯರೇ, ಆಗ ದೇವರು ಅವರನ್ನು ಕಠಿಣವಾದಂತ ಪರಿಸ್ಥಿತಿಗಳಿಗೆ ಒಳ ಮಾಡಿರುವಂತದ್ದನ್ನು ಸಹ ನಾವು ಸತ್ಯವೇದದಲ್ಲಿ ಕಾಣಬಹುದು. ಹಾಗಾಗಿ ಪ್ರಿಯರೇ, ದೇವರ ಆಜ್ಞೆಗಳಿದಾವೆ. ಆ ಆಜ್ಞೆಗಳನ್ನ ನಾವು ನೆರವೇರಿಸಬೇಕಾಗಿರುವಂತ ಪರಿಸ್ಥಿತಿಗಳಲ್ಲಿ, ಅನುಸರಿಸಬೇಕಾಗಿರುವಂತ ಕ್ರಮದಲ್ಲಿ ನಾವೆಲ್ಲರೂ ಇದ್ದೇವೆ. ಹಾಗಾಗಿ ದೇವರ ಆಜ್ಞೆಗಳೇನು, ದೇವರು ನಮಗೆ ಕೊಟ್ಟಿರುವಂತ ಆಜ್ಞೆಗಳೇನು? ಯಾಕೆ ಅಂತಂದ್ರೆ, ಆಜ್ಞೆಗಳೆನ್ನುವಂಥದ್ದು ಬಹಳ ಪ್ರಾಮುಖ್ಯ ನಮ್ಮ ಅಭಿವೃದ್ಧಿಗೆ. ಆಜ್ಞೆಗಳೆನ್ನುವಂಥದ್ದು ನಮ್ಮ ಅಭಿವೃದ್ಧಿಗೆ ಬಹಳ ಪ್ರಾಮುಖ್ಯ. ಯಾಕೆ ಅಂತಂದ್ರೆ, ಫಾರಿನ್ ದೇಶಗಳಲ್ಲಿ ನಾವು ನೋಡುವಾಗ, ಇತರ ದೇಶಗಳಲ್ಲಿ ನಾವು ನೋಡುವಾಗ, ಈ ಇತರ ದೇಶಗಳನ್ನ ನಾವು ಕಾಣುವಾಗ ಅವುಗಳನ್ನ ಡೆವಲಪಿಂಗ್ ಕಂಟ್ರಿ ಎಂಬುದಾಗಿ ಹೇಳೋದಿಲ್ಲ. ಫಾರ್ ಎಕ್ಸಾಂಪಲ್, ಚೈನಾ, ಜಪಾನ್ ಅಥವಾ ಅಮೆರಿಕ, ಯುರೋಪ್ ಕಾಂಟಿನೆಂಟ್, ಈ ರೀತಿ ಈ ತರ ಕೆಲವೊಂದು ದೇಶಗಳು, ಕೆಲವೊಂದು ಖಂಡಗಳನ್ನ ನಾವು ನೋಡುವಾಗ ಇವೆಲ್ಲವೂ ಕೂಡ ಡೆವಲಪಿಂಗ್ ಕಂಟ್ರೀಸ್ ಕೆಳಗೆ ಬರೋದಿಲ್ಲ. ಡೆವಲಪ್ಡ್ ಕಂಟ್ರಿ ಅಂತಾರೆ ಅವುಗಳನ್ನ. ಡೆವಲಪಿಂಗ್ ಅಂತಂದ್ರೆ ಇನ್ನು ಅಭಿವೃದ್ಧಿ ಆಗ್ತಾ ಇದೆ. ಡೆವಲಪ್ಡ್ ಅಂತಂದ್ರೆ ಅಭಿವೃದ್ಧಿ ಆಗಿದೆ. ಇಂಡಿಯಾ ಬಗ್ಗೆ ಮಾತನಾಡಿಕೊಳ್ಳಬೇಕಾದ್ರೆ ಡೆವಲಪ್ಡ್ ಕಂಟ್ರಿ ಅಂತ ಹೇಳೋದಿಲ್ಲ, ಡೆವಲಪಿಂಗ್ ಕಂಟ್ರಿ. ಇನ್ನು ಇವಾಗ ಡೆವಲಪ್ ಆಗ್ತಾ ಇದೆ. ನಾವು 2024ನೇ ವರ್ಷದಲ್ಲಿ ಬದುಕ್ತಿದ್ರೆ ಪ್ರಿಯರೇ, ಅಮೆರಿಕದವರು, ಜಪಾನ್ದವರು 15-20 ವರ್ಷ ಮುಂದಕ್ಕೆ ಹೋಗಿದ್ದಾರೆ. ಅಂದ್ರೆ ಅವರ ಫ್ಯೂಚರ್ ಅಂದ್ರೆ ಅವರು ಅಭಿವೃದ್ಧಿ ಹೊಂದಿದ್ದಾರೆ, ಬೆಳೆದಿದ್ದಾರೆ. ಯಾಕೆ ಎಂಬುದಾಗಿ ಅಲ್ಲಿರುವಂತವ್ರನ್ನ ನಾವೊಂದು ವೇಳೆ ಕೇಳಿದರೆ ಅವ್ರು ಹೇಳುವಂತ ಮಾತೇನ ಗೊತ್ತಾ? ಇಲ್ಲಿ ರೂಲ್ಸ್ ತುಂಬಾ ಸ್ಟ್ರಿಕ್ಟ್ ಇರುತ್ತೆ. ಈ ಸ್ಟ್ರಿಕ್ಟ್ ಆಗಿರುವಂತ ರೂಲ್ಸ್ ನ ಎಲ್ಲರೂ ಫಾಲೋ ಮಾಡುತ್ತಿರುವುದರಿಂದ ಇಲ್ಲಿ ಡೆವಲಪ್ಮೆಂಟ್ ಬೇಗ ಆಗುತ್ತೆ. ಅರ್ಥ ಮಾಡ್ಕೊ ಮತ್ತೆ ಹೇಳಿ. ಇಲ್ಲಿ ರೂಲ್ಸ್ ಸ್ಟ್ರಿಕ್ಟ್ ಆಗಿರ್ತವೆ, ರೂಲ್ಸ್ ಬಹಳ ಕಠಿಣವಾಗಿರ್ತವೆ. ಈ ಕಠಿಣವಾಗಿರುವಂತ ಈ ರೂಲ್ಸ್ ಫಾಲೋ ಮಾಡುತ್ತಿರುವುದರಿಂದಲೇ ಡೆವಲಪ್ ಬೇಗ ಆಗುತ್ತೆ. ನಮ್ಮ ಇಂಡಿಯಾದಲ್ಲೂ ಸಹ ನಾವು ನೋಡೋದಾದ್ರೆ ನಮಗೂ ರೂಲ್ಸ್ ಇದಾವೆ, ಆದರೆ ಆ ರೂಲ್ಸ್ ಫಾಲೋ ಮಾಡುವಂತ ಸ್ಥಿತಿಗತಿಗಳಲ್ಲಿ ನಾವಿಲ್ಲ, ಆ ರೂಲ್ಸ್ ಫಾಲೋ ಮಾಡುವಂತ ಪರಿಸ್ಥಿತಿಗಳಲ್ಲಿ ನಾವಿಲ್ಲ. ಯಾಕೆ ರೂಲ್ಸ್ ಇದಾವೆ ಅಂತಂದ್ರೆ, ರೂಲ್ಸ್ ಇಂದ ಯಾರೋ ಉದ್ಧಾರ ಆಗ್ಲಿಕ್ಕಲ್ಲ ಪ್ರೇರ, ರೂಲ್ಸ್ ಇಂದ ನಮ್ಮ ಪ್ರಯೋಜನಕ್ಕಾಗಿ ಆ ರೂಲ್ಸ್ ಇದಾವೆ. ಫಾರ್ ಎಕ್ಸಾಂಪಲ್, ಗಾಡಿ ಓಡಿಸ್ಬೇಕಾದ್ರೆ ಹೆಲ್ಮೆಟ್ ಧರಿಸಬೇಕು. ಈ ಹೆಲ್ಮೆಟ್ ಯಾಕೆ ಧರಿಸಬೇಕು? ಯಾರಿಗೆ ಲಾಭ ಇದರಿಂದ ಧರಿಸುವುದರಿಂದ ಅಂತಂದ್ರೆ, ಯಾರಿಗೂ ಲಾಭವಿಲ್ಲ, ನಮಗೆ ಲಾಭಕರವಾಗಿರಬೇಕೆಂಬುದಾಗಿಯೇ ಆಜ್ಞೆಗಳಿದಾವೆ, ನಮಗೆ ಪ್ರಯೋಜನಕರವಾಗಿರಬೇಕೆಂಬುದಾಗಿಯೇ ಕಟ್ಟಳೆಗಳಿದಾವೆ, ರೂಲ್ಸ್ ಇದಾವೆ. ಆ ರೂಲ್ಸ್ ಅನ್ನ ನೆರವೇರಿಸಿದರೆ ಅದು ನಮಗೆ ಪ್ರಯೋಜನಕರ. ಹಾಗಾಗಿ ದೇವರು ಸಹ ನಮಗೆ ಆಜ್ಞೆಗಳನ್ನು ಕೊಟ್ಟಿದ್ದಾರೆ ಅಂತಂತೆ. ಆ ಆಜ್ಞೆಗಳನ್ನು ನಾವು ನೆರವೇರಿಸುವುದಾದರೆ ನಾವು ಅಭಿವೃದ್ಧಿಗೆ ಬರ್ತೇವೆ, ಡೆವಲಪ್ ಆಗ್ತೇವೆ, ಮುಂದಕ್ಕೆ ಹೋಗ್ತೇವೆ, ಉನ್ನತ ಸ್ಥಾನದಲ್ಲಿರ್ತೇವೆ. ಯಾವಾಗ? ದೇವರ ಆಜ್ಞೆಗಳನ್ನ ನಾವು ನೆರವೇರಿಸಿದಾಗ. ಹಾಗಾಗಿ ದೇವರ ಆಜ್ಞೆಗಳು ಕೆಲವೊಮ್ಮೆ ಕಠಿಣವಾಗಿದ್ದಾಗ್ಯೂ ಕೂಡ ಅದನ್ನ ನಾವು ಮಾಡಬೇಕು. ಯಾಕಂತಂದ್ರೆ ಆ ಆಜ್ಞೆಗಳಿಂದಲೇ ನಮಗೆ ಅಭಿವೃದ್ಧಿ. ಮಾರ್ಕನು ಬರೆದಂತಹ ಸುವಾರ್ತೆ 12ನೇ ಅಧ್ಯಾಯ. ಮಾರ್ಕನು ಬರೆದಂತಹ ಸುವಾರ್ತೆ 12ನೇ ಅಧ್ಯಾಯದ 29ನೇ ವಚನ ಒಮ್ಮೆ ಓದಿಕೊಳ್ಳೋಣ. 12ನೇ ಅಧ್ಯಾಯ 29ನೇ ವಚನ. 28ನೇ ವಚನದಿಂದ, ಶಾಸ್ತ್ರಿಗಳಲ್ಲಿ ಒಬ್ಬನು ಅವರ ತರ್ಕವನ್ನು ಕೇಳಿ ಯೇಸು ಅವರಿಗೆ ಒಳ್ಳೆಯ ಉತ್ತರ ಕೊಟ್ಟನೆಂದು ತಿಳಿದು ಹತ್ತಿರಕ್ಕೆ ಬಂದು
ಎಲ್ಲಾ ಆಜ್ಞೆಗಳಲ್ಲಿ ಮೊದಲನೆಯದು ಯಾವುದು ಎಂದು ಆತನನ್ನು ಕೇಳಿದ್ದಕ್ಕೆ ಯೇಸು, ಇಸ್ರಾಯೇಲ್ ಜನವೇ ಕೇಳು, ನಮ್ಮ ದೇವರಾದ ಕರ್ತನು ಒಬ್ಬನೇ ದೇವರು. ನಿನ್ನ ದೇವರಾದ ಕರ್ತನನ್ನು ಪೂರ್ಣ ಹೃದಯದಿಂದಲೂ ಪೂರ್ಣ ಪ್ರಾಣದಿಂದಲೂ ಪೂರ್ಣ ಬುದ್ಧಿಯಿಂದಲೂ ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸಬೇಕು ಎಂಬುದೇ ಮೊದಲನೆಯ ಆಜ್ಞೆ. ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸಬೇಕು ಎಂಬುದೇ ಎರಡನೆಯ ಆಜ್ಞೆ. ಇವುಗಳಿಗಿಂತ ಹೆಚ್ಚಿನ ಆಜ್ಞೆ ಮತ್ತೊಂದಿಲ್ಲ ಎಂದು ಉತ್ತರ ಕೊಟ್ಟನು. ಯೇಸು ಕ್ರಿಸ್ತರವರು ಎರಡು ಆಜ್ಞೆಗಳನ್ನ ಇಲ್ಲಿ ನಮ್ಗೆ ಹೇಳ್ತಿದ್ದಾರೆ. ಎರಡು ಆಜ್ಞೆಗಳು, ಈ ಆಜ್ಞೆಗಳು ಬಹಳ ಪ್ರಾಮುಖ್ಯ. ಇವುಗಳಿಗಿಂತ ಮಿಗಿಲಾದಂತಹ ಆಜ್ಞೆ ಬೇರೆ ಯಾವುದೂ ಇಲ್ಲ. ಎರಡು. ಮೊದಲನೇದೇನಂತಂದ್ರೆ, ನಿನ್ನ ಕರ್ತನಾದ ದೇವರನ್ನು, ನಿನ್ನ ದೇವರಾದ ಕರ್ತನನ್ನು ಪೂರ್ಣ ಹೃದಯದಿಂದಲೂ ಪೂರ್ಣ ಪ್ರಾಣದಿಂದಲೂ ಪೂರ್ಣ ಬುದ್ಧಿಯಿಂದಲೂ ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸಬೇಕು. ಇದು ಮೊದಲನೆಯ ಆಜ್ಞೆ. This is the first commandment. This is the first order. ದೇವರು ಹೇಳುತ್ತಿರುವಂತ ಆಜ್ಞೆ, ದೇವರು ಕೊಡುತ್ತಿರುವಂತ ಆಜ್ಞೆ, ಅದರಲ್ಲಿ ಮೊದಲನೆಯದು ನಿನ್ನ ದೇವರಿಗೆ ಆರಾಧನೆ ಬೇಕು, ನಿನ್ನ ದೇವರಿಗೆ ಪ್ರೀತಿ ಬೇಕು, ನಿನ್ನ ದೇವರಿಗೆ ನಿನ್ನ ಹೃದಯ ಬೇಕು. ಅದು ಹೇಗೆ ಇರಬೇಕು ಅಂತಂದ್ರೆ ಪೂರ್ಣವಾಗಿ ಬೇಕು. ಪೂರ್ಣ ಬಲದಿಂದ, ಪೂರ್ಣ ಬುದ್ಧಿಯಿಂದ, ಪೂರ್ಣ ಶಕ್ತಿಯಿಂದ ನಾವು ದೇವರನ್ನ ಪ್ರೀತಿಸಬೇಕು. ದಿಸ್ ಇಸ್ ದ ಫಸ್ಟ್ ಕಮ್ಯಾಂಡ್. ಇದು ಮೊದಲನೆಯ ಆಜ್ಞೆ. ಎರಡನೇದೇನಂತಂದ್ರೆ, ನಿನ್ನಂತೆಯೇ ನಿನ್ನ ನೆರೆಯವನನ್ನ ಪ್ರೀತಿಸಬೇಕೆನ್ನುವಂಥದ್ದು ದಿ ಸೆಕೆಂಡ್ ಕಮ್ಯಾಂಡ್ಮೆಂಟ್, ಎರಡನೆಯ ಆಜ್ಞೆ. ಈ ಎರಡು ಆಜ್ಞೆಗಳು ಬಹಳ ಪ್ರಾಮುಖ್ಯವಾದ ಆಜ್ಞೆಗಳು. ದೇವರು ನಮ್ಮನ್ನ ಮಾಡಬೇಕೆಂದು ಹೇಳುವಂತ ಆಜ್ಞೆಗಳು. ಯಾಕೆ ಅಂತಂದ್ರೆ, ಈ ಎರಡು ಆಜ್ಞೆಗಳನ್ನ ನಾವು ಸರಿಯಾಗಿ ನೆರವೇರಿಸುವುದಾದರೆ ದೇವರು ನಮ್ಮನ್ನ ಅಭಿವೃದ್ಧಿಗೆ ತರ್ತಾರೆ. ಈ ಎರಡು ಆಜ್ಞೆಗಳಿಗಿಂತ ಮಿಗಿಲಾದಂತ ಆಜ್ಞೆಗಳು ಬೇರೆ ಯಾವೂ ಇಲ್ಲ. ಈ ಎರಡು ಆಜ್ಞೆಗಳಿಗಿಂತ ಉನ್ನತವಾದಂತ ಆಜ್ಞೆಗಳು ಬೇರೆ ಯಾವೂ ಇಲ್ಲ ಪ್ರಿಯರೇ. ಹಾಗಾಗಿ ಮೊದಲನೆಯದು ನಾವು ಮಾಡಬೇಕಾಗಿರುವಂತದ್ದು ಏನಂತಂದ್ರೆ, ನಮ್ಮ ದೇವರಿಗೆ ನಮ್ಮ ಪೂರ್ಣ ಹೃದಯದಿಂದ ನಾವು ದೇವರನ್ನ ಕೊಂಡಾಡ್ತಿದ್ದೇವ, ನಮ್ಮ ಪೂರ್ಣ ಜ್ಞಾನದಿಂದ ದೇವರನ್ನ ಪ್ರೀತಿಸ್ತಿದ್ದೇವ, ಪೂರ್ಣ ಶಕ್ತಿಯಿಂದ ದೇವರನ್ನ ನಾವು ಪ್ರೀತಿಸ್ತಿದ್ದೇವೆ. ನಮ್ಮ ಪ್ರೀತಿ ಹೇಗಿದೆ? ದೇವರ ಪಕ್ಷದಲ್ಲಿ, ದೇವರ ವಿಷಯದಲ್ಲಿ ನಮ್ಮ ಪ್ರೀತಿ ಹೇಗಿದೆ? ದೇವರ ವಿಷಯದಲ್ಲಿ ನಮ್ಮ ಪ್ರಯಾರಿಟೀಸ್ ಹೇಗಿದಾವೆ? ದೇವರ ವಿಷಯದಲ್ಲಿ ನಮ್ಮ ಆಲೋಚನೆಗಳು ಹೇಗಿದಾವೆ? ದೇವರ ವಿಷಯದಲ್ಲಿ ನಮ್ಮ ಒಂದು ನಿರ್ಣಯಗಳು ಹೇಗಿದ್ದಾವೆ? ದೇವರ ಸೇವೆ ಅಂತಂದ್ರೆ ನಾವು ಎಲ್ಲವನ್ನು ಬಿಟ್ಟು ಬರ್ಲಿಕ್ಕೆ ನಾವು ಸಿದ್ಧರಾಗಿದ್ದೇವ? ದೇವರ ಕೆಲಸ ಅಂತಂದ್ರೆ ಪ್ರಿಯರೇ, ನಾವು ಎಲ್ಲವನ್ನು ಹಗಲಿ ಮುಂದಕ್ಕೆ ಬರ್ಲಿಕ್ಕೆ ಸಾಧ್ಯವಾಗ್ತೀಯಾ? ಯಾಕಂತಂದ್ರೆ ನಿನ್ನ ಪೂರ್ಣ ಬಲದಿಂದ, ಪೂರ್ಣ ಶಕ್ತಿಯಿಂದ, ಪೂರ್ಣ ಜ್ಞಾನದಿಂದ, ಪೂರ್ಣ ಬುದ್ಧಿಯಿಂದ ಆತನನ್ನ ಪ್ರೀತಿಸಬೇಕು. ಇದು ಮೊದಲನೆಯದು. ಎರಡನೆಯದು, ನಿನ್ನಂತೆಯೇ ನಿನ್ನ ನೆರೆಯವನನ್ನು ಪ್ರೀತಿಸಬೇಕು. ನಿನ್ನಂತೆಯೇ ನಿನ್ನ ನೆರೆಯವನನ್ನ ಪ್ರೀತಿಸಬೇಕು ಅಂದರೆ ಪ್ರಿಯರೇ, ನಮ್ಮ ಪ್ರೀತಿ ಇತರರ ವಿಷಯದಲ್ಲಿ ಹೇಗಿರಬೇಕು ಅಂತಂದ್ರೆ, ನಮ್ಮನ್ನು ನಾವು ಹೇಗೆ ಪ್ರೀತಿಸಿಕೊಳ್ಳುತ್ತೇವೋ ಇತರರನ್ನು ಕೂಡ ಹಾಗೆ ನಾವು ಪ್ರೀತಿಸಬೇಕು. ಹಾಗಾಗಿ ಈ ಎರಡು ಆಜ್ಞೆಗಳು ಬಹಳ ಪ್ರಾಮುಖ್ಯವಾದಂತ ಆಜ್ಞೆಗಳು. ಈ ಎರಡು ಆಜ್ಞೆಗಳಲ್ಲಿ ಒಂದು ಆಜ್ಞೆ, ಮೊದಲನೇ ಆಜ್ಞೆಯನ್ನು ಕುರಿತು ನಾವು ಒಮ್ಮೆ ನೋಡುವುದಾದ್ರೆ, ಮತ್ತಾಯನು ಬರೆದಂತ ಸುವಾರ್ತೆ 10ನೇ ಅಧ್ಯಾಯ ಮತ್ತಾಯನು ಬರೆದಂತ ಸುವಾರ್ತೆ 10ನೇ ಅಧ್ಯಾಯ 37ನೇ ವಚನದಲ್ಲಿ ಬರೆಯಲ್ಪಟ್ಟಂತ ಮಾತನ್ನು ನಾವು ಓದಿಕೊಳ್ಳೋಣ. 10ನೇ ಅಧ್ಯಾಯ 37ನೇ ವಚನ. ತಂದೆಯ ಮೇಲಾಗಲಿ ತಾಯಿಯ ಮೇಲಾಗಲಿ ನನ್ನ ಮೇಲೆ ಇಡುವುದಕ್ಕಿಂತ ಹೆಚ್ಚಾದ ಮಮತೆಯನ್ನಿಡುವವನು ನನಗೆ ಯೋಗ್ಯನಲ್ಲ. ಮಗನ ಮೇಲಾಗಲಿ ಮಗಳ ಮೇಲಾಗಲಿ ನನ್ನ ಮೇಲೆ ಇಡುವುದಕ್ಕಿಂತ ಹೆಚ್ಚಾದ ಮಮತೆಯನ್ನಿಡುವವನು ನನಗೆ ಯೋಗ್ಯನಲ್ಲ. ಯಾರನ್ನು ಹೆಚ್ಚಾಗಿ ನಾವು ಪ್ರೀತಿಸಬಾರದು, ಯಾರನ್ನು ಹೆಚ್ಚಾಗಿ ಮಮತೆ ಇಡಬಾರದು? ದೇವರನ್ನೇ. ನಮ್ಮ ಜೀವನದಲ್ಲಿ ಪ್ರಥಮ ಸ್ಥಾನ ಯಾರಿಗೆ ಅಂತಂದ್ರೆ, ಮೊದಲು ನಾವು ಹೇಳಬೇಕಾಗಿರುವಂತದ್ದು ದೇವರು.
ಇಲ್ಲ ನಮ್ಮ ತಂದೆ ಇದ್ದಾರೆ, ನಮ್ಮ ತಾಯಿ ನಮಗೋಸ್ಕರ ತುಂಬಾ ಕಷ್ಟಪಟ್ಟು ನಮ್ಮನ್ನ ಬೆಳೆಸಿದ್ದಾರೆ. ಹೌದು ಬೆಳೆಸಿದ್ದಾರೆ. ಆದರೆ ನಿನ್ನ ತಾಯಿಗೆ ಬಲವನ್ನು ಕೊಟ್ಟಾತನು ದೇವರು, ನಿನ್ನ ತಾಯಿಗೆ ಆರೋಗ್ಯವನ್ನು ಕೊಟ್ಟಾತನು ದೇವರು, ನಿನ್ನ ತಾಯಿಗೆ ಒಳ್ಳೆ ಆಯುಷ್ಕಾಲವನ್ನು ಕೊಟ್ಟಾತನು ದೇವರಾಗಿರುವುದರಿಂದ ನಮ್ಮ ಪ್ರೀತಿ ಮೊದಲನೆಯದಾಗಿ ದೇವರಿಗೆ ಕೊಡಬೇಕು. ದ ಫಸ್ಟ್ ಪ್ರಯಾರಿಟಿ ಶುಡ್ ಬಿ ಗಾಡ್. ದೇವರ ನಂತರ ತಾಯಿ, ದೇವರ ನಂತರ ತಂದೆ, ದೇವರ ನಂತರ ಮಕ್ಕಳು, ದೇವರ ನಂತರ ಪ್ರತಿಯೊಂದು. ಹಾಗಾಗಿ ದೇವರಿಗೆ ನಾವು ಪ್ರಥಮವಾದಂತ ಸ್ಥಾನವನ್ನು ಕೊಡುವ ಮಟ್ಟಿನಲ್ಲಿ ನಾವಿದ್ದೇವಾ? ದೇವರ ಆಜ್ಞೆಗಳಲ್ಲಿ ಪ್ರಥಮವಾದಂತ ಆಜ್ಞೆಗಳನ್ನ ನಾವು ನೆರವೇರಿಸುವಂತ ಕ್ರಮದಲ್ಲಿ ನಾವಿದ್ದೇವಾ? ಯಾಕೆಂತಂದರೆ ದೇವರ ದೇವರ ಆಜ್ಞೆಗಳು ಕೆಲವೊಮ್ಮೆ ಕಠಿಣವಾಗಿದ್ದಾಗ್ಯೂ ಆ ಕಠಿಣವಾದಂತ ಆಜ್ಞೆಗಳನ್ನ ನೆರವೇರಿಸಿದಾಗಲೇ ದೇವರಿಂದ ಅಭಿವೃದ್ಧಿಯನ್ನು ಹೊಂದಲಿಕ್ಕೆ ಸಾಧ್ಯ. ದೇವರು ನಮ್ಮನ್ನ ಉನ್ನತ ಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ. ದೇವರು ನಮ್ಮನ್ನ ಒಂದು ಮೇಲಕ್ಕೆ ಕರ್ಕೊಂಡು ಹೋಗ್ತಾರೆ ಪ್ರೇರೆ. ಒಂದು ಸ್ಥಾನವನ್ನು ಬಿಟ್ಟು ನಮ್ಮ ಉನ್ನತವಾದಂತ ಸ್ಥಾನಕ್ಕೆ ದೇವರು ನಮ್ಮನ್ನ ಸೇರಿಸುವಂತವರಾಗಿದ್ದಾರೆ. ಯಾವಾಗ ಅಂತಂದ್ರೆ ಆತನ ಆಜ್ಞೆಗಳನ್ನ ನೆರವೇರಿಸಿದ. ಆತನ ಆಜ್ಞೆಗಳಲ್ಲಿ ಪ್ರಥಮವಾದಂತ ಆಜ್ಞೆ ನನ್ನನ್ನು ವಿನಃ ನಾನು ಬಿಟ್ಟರೆ ನಿಮಗೆ ಬೇರೆ ದೇವರುಗಳು ಯಾರು ಇರಬಾರದೆನ್ನುವಂಥದ್ದು ನಿಮಗೆ ಗೊತ್ತಿದ್ದರೆ, ನಿಮ್ಮ ಜ್ಞಾನಕ್ಕೆ ಸಿಕ್ಕಿದರೆ, ನನ್ನನ್ನು ಬಿಟ್ಟು ನೀವು ಬೇರೆ ಯಾರನ್ನು ಕೂಡ ಪ್ರೀತಿಸಬಾರದು. ಫಸ್ಟ್ ಪ್ರಯಾರಿಟಿ ನಾನಿರಬೇಕು. ಯೋರ್ ಫಸ್ಟ್ ಲವ್ ಶುಡ್ ಬಿ ಮೀ. ನಿನ್ನ ಮೊದಲನೆಯ ಪ್ರೀತಿ ನನ್ನ ಮೇಲಿರಬೇಕು, ನಿನ್ನ ಮೊದಲನೆಯ ಪ್ರೀತಿ ನಾನಾಗಿರಬೇಕು. ಹಾಗಾಗಿ ಪ್ರಿಯರೇ, ದೇವರ ವಿಷಯದಲ್ಲಿ, ದೇವರ ಸೇವೆ ವಿಷಯದಲ್ಲಿ ಈ ಮೊದಲನೆಯ ಆಜ್ಞೆ ಬಹಳ ಗಂಭೀರವಾದಂತ ಆಜ್ಞೆ, ಬಹಳ ಪ್ರಾಮುಖ್ಯವಾದ ಆಜ್ಞೆ. ದೇವರನ್ನೇ ಪ್ರೀತಿಸಬೇಕು. ಎರಡನೇದು ಮತ್ತಾಯನು ಬರೆದಂತ ಸುವಾರ್ತೆ 22ನೇ ಅಧ್ಯಾಯ. ಮತ್ತಾಯನು ಬರೆದಂತ ಸುವಾರ್ತೆ 22ನೇ ಅಧ್ಯಾಯ 40ನೇ ವಚನ. ಈ ಎರಡು ಆಜ್ಞೆಗಳು ಎಲ್ಲಾ ಧರ್ಮಶಾಸ್ತ್ರಕ್ಕೂ ಪ್ರವಾದನ ಗ್ರಂಥಕ್ಕೂ ಆಧಾರವಾಗಿದೆ ಎಂದು ಹೇಳಿದನು. ಈ ಎರಡು ಆಜ್ಞೆಗಳು ಏನಾದ್ರೂ ಇದಾವಲ್ಲ, ಇದು ಧರ್ಮಶಾಸ್ತ್ರಕ್ಕೂ ಪ್ರವಾದಿಗಳ ಗ್ರಂಥಕ್ಕೂ ದ ಬೇಸ್ಮೆಂಟ್, ಅಡಿಪಾಯವಾಗಿದೆ. ದಿಸ್ ದ ಹೋಲ್ ಅಂಡ್ ಸೋಲ್. ದೇವರ ವಾಕ್ಯಕ್ಕೆ, ಧರ್ಮಶಾಸ್ತ್ರಕ್ಕೆ, ಸತ್ಯವೇದಕ್ಕೆ ಆಧಾರ, ಬುನಾದಿ ಏನು ಅಂತಂದ್ರೆ ಈ ಎರಡು ಆಜ್ಞೆಗಳೇ. ಈ ಎರಡು ಆಜ್ಞೆಗಳು ಬಹಳ ಪ್ರಾಮುಖ್ಯವಾದ ಆಜ್ಞೆಗಳು. ಈ ಎರಡು ಆಜ್ಞೆಗಳು ಬಹಳ ಗಂಭೀರವಾದಂತ ಆಜ್ಞೆಗಳು. ಈ ಆಜ್ಞೆಗಳನ್ನ ನಾವು ನೆರವೇರಿಸಬೇಕು. ಈ ಆಜ್ಞೆಗಳನ್ನ ನಾವು ನೆರವೇರಿಸಿದಾಗಲೇ ದೇವರು ನಮ್ಮನ್ನು ಉನ್ನತ ಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ ಪ್ರಿಯರೇ. ಎರಡನೆಯ ಆಜ್ಞೆ ಬಹಳ ಪ್ರಾಮುಖ್ಯವಾದಂತ ಆಜ್ಞೆ, ನಿನ್ನಂತೆಯೇ ನಿನ್ನ ನೆರೆಯವನನ್ನು ಪ್ರೀತಿಸು. ಬಹಳ ಕಠಿಣವಾದಂತಹ ಆಜ್ಞೆ, ಬಹಳ ಗಂಭೀರವಾದಂತಹ ಆಜ್ಞೆ, ನಾವೆಲ್ಲರೂ ನೆರವೇರಿಸಬೇಕಾಗಿರುವಂತಹ ಆಜ್ಞೆ. ನಮ್ಮಂತೆಯೇ ನಮ್ಮ ನೆರೆಯವರನ್ನ ಪ್ರೀತಿಸುವಂತ ಸ್ಥಿತಿಗತಿಗಳಲ್ಲಿ ನಾವಿರಬೇಕು ಪ್ರಿಯರೇ. ನಮ್ಮ ಪ್ರೀತಿ ಯಾವಾಗ್ಲೂ ಪಕ್ಷಪಾತ ಉಳ್ಳದ್ದಾಗಿರಬಾರದು. ನಮ್ಮ ಪ್ರೀತಿ ಯಾವಾಗ್ಲೂ ವೇಷಧಾರಣೆ ಉಳ್ಳದ್ದಾಗಿರಬಾರದು. ನಮ್ಮ ಪ್ರೀತಿ ಸ್ವಚ್ಛವಾಗಿರಬೇಕು. ದೇವರು ತೋರಿಸು ಎಂದು ಹೇಳುತ್ತಿರುವಂತ ಪ್ರೀತಿ, ದೇವರು ನಮ್ಮಲ್ಲಿ ಇರಬೇಕೆಂದು ಹೇಳುತ್ತಿರುವಂತ ಪ್ರೀತಿ ಎಂತದ ಗೊತ್ತಾ ಪ್ರಿಯರೇ? ಆ ಪ್ರೀತಿ ನಮ್ಮ ಮುಂದೆ ಶತ್ರುಗಳು ಬಂದು ನಿಂತಾಗಿಯೂ ಸಹ ಅವರನ್ನ ಮಮತೆಯಿಂದ ಅವರನ್ನ ಮಾತನಾಡಿಸಬೇಕಾಗಿರುವಂತ ಪ್ರೀತಿ. ಅವರ ತಪ್ಪುಗಳು ನೆನಪು ಬರಬಾರದು ಪ್ರಿಯರೇ. ನಮ್ಮ ಶತ್ರುಗಳು ಒಂದು ವೇಳೆ ನಮ್ಮ ಮುಂದೆ ಬಂದು ನಿಂತರೆ ಅವರ ತಪ್ಪುಗಳು ನಮಗೆ ಯಾವತ್ತಿಗೂ ನೆನಪು ಬರಬಾರದು. ನಮಗೆ ನೆನಪು ಬರಬೇಕಾಗಿರುವಂತದ್ದು ಒಂದೇ ಒಂದು, ಇವರನ್ನ ನಾನು ಪ್ರೀತಿಸಬೇಕು. ಇವರ ತಪ್ಪುಗಳು ಏನ್ ಮಾಡಿದ್ದಾರೆ ಎನ್ನುವಂಥದ್ದು ನನಗೆ ಬೇಡ. ಇವರು ನನಗೆ ದ್ರೋಹ ಮಾಡಿದ್ದಾರೆ ಎನ್ನುವಂಥದ್ದು ನನಗೆ ಬೇಡ. ದೇವರು ನನ್ನನ್ನ ಏನ್ ಮಾಡ್ಲಿಕ್ಕೆ ಹೇಳಿದ್ದಾರೆ ಎನ್ನುವಂಥದ್ದೇ ನನಗೆ ಬೇಕು. ದೇವರು ನನ್ನನ್ನ ಹೇಗೆ ಮಾತನಾಡಿಸಬೇಕು, ಹೇಗೆ ಅವರ ವಿಷಯದಲ್ಲಿ ಇರಬೇಕೆಂಬುದಾಗಿ ದೇವರು ನನಗೆ ಹೇಳಿದ್ದಾರೆ, ಅದೇ ನನಗೆ ಬೇಕು. ಅದು ಬಿಟ್ಟರೆ ಬೇರೆ ಯಾವುದು ನನಗೆ ಬೇಡ. ಇದು ಬಹಳ ಪ್ರಾಮುಖ್ಯ ಪ್ರಿಯರೇ, ಇದು ಬಹಳ ಪ್ರಾಮುಖ್ಯ. ಹೀಗಾಗಿ ದೇವರ ವಿಷಯದಲ್ಲಿ, ದೇವರ ಸೇವೆಯ ವಿಷಯದಲ್ಲಿ ನಾವು ಹೇಗಿದ್ದೇವೆ, ಹೇಗೆ ನಡೀತಿದ್ದೇವೆ ಅನ್ನುವಂಥದ್ದು ಬಹಳ ಗಂಭೀರವಾದಂಥದ್ದು. ಎರಡನೇದು, ನಾವು ನಮ್ಮ ನೆರೆಯವರನ್ನ ನಮ್ಮಂತೆ ದೇವರ ಪ್ರೀತಿಯನ್ನು ತೋರಿಸುವವರಾಗಿರುವಂತೆ ನಾವು ತೋರಿಸ್ಲಿಕ್ಕೆ ಸಾಧ್ಯವಾಗ್ತಿದೆಯಾ? ಮತ್ತಾಯನು ಬರೆದಂತ ಸುವಾರ್ತೆಯಲ್ಲಿ 5ನೇ ಅಧ್ಯಾಯಕ್ಕೆ ನಾವೊಮ್ಮೆ ಹೋಗುವುದಾದ್ರೆ, 5ನೇ ಅಧ್ಯಾಯದಲ್ಲಿ
22ನೇ ವಚನ, 5ನೇ ಅಧ್ಯಾಯ 22ನೇ ವಚನದಲ್ಲಿ ನಾವು ನೋಡುವುದಾದರೆ, ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ತನ್ನ ಸಹೋದರನ ಮೇಲೆ ಸಿಟ್ಟುಗೊಳ್ಳುವ ಪ್ರತಿ ಮನುಷ್ಯನು ನ್ಯಾಯ ವಿಚಾರಣೆಗೆ ಗುರಿಯಾಗುವನು. ತನ್ನ ಸಹೋದರನನ್ನು ನೋಡಿ ಛೀ ನೀಚ ಅನ್ನುವವನು ನ್ಯಾಯ ಸಭೆಯ ವಿಚಾರಣೆಗೆ ಒಳಗಾಗುವನು. ಮೂರ್ಖ ಅನ್ನುವವನು ಅಗ್ನಿ ನರಕಕ್ಕೆ ಗುರಿಯಾಗುವನು. ಸಹೋದರನನ್ನ ನೋಡಿ ಯಾವತ್ತು ಹೇಳನೆ ಮಾಡಬಾರದು, ಅವಮಾನ ಮಾಡಬಾರದು, ಕಡಿಮೆ ಮಾಡಿ ಮಾತನಾಡಬಾರದು. ಯಾವತ್ತು ಕೂಡ ಪ್ರಿಯರೇ, ಅವನು ಯಾವ್ದು ಕೆಲ್ಸಕ್ಕೆ ಬಾರ್ದವನು, ಅವನು ವೇಸ್ಟ್, ನೀನು ಮೂರ್ಖನು, ನಿನಗ್ ಬುದ್ಧಿ ಇಲ್ಲ. ಹೂ ಆರ್ ಯು ಟು ಜಡ್ಜ್? ನಾವು ಯಾರನ್ನು ತೀರ್ಪು ಮಾಡ್ಲಿಕ್ಕೆ ಇಲ್ಲಿ ಕೂತಿಲ್ಲ ಪ್ರಿಯರೇ. ತೀರ್ಪು ಮಾಡುವ ಆತನು ದೇವರೊಬ್ಬರೇ. ಮತ್ ನಾನ್ ಏನ್ ಮಾಡ್ಬೇಕು ಅಂತ ಪ್ರೀತಿ ಮಾಡ್ಬೇಕಷ್ಟೇ. ನಮ್ಮ ಕೆಲಸ ಒಂದೇ, ಪ್ರೀತಿ. ನಮಗೆ ದೇವರ ಒಪ್ಪಿಸಿಕೊಟ್ಟಿರುವಂತ ಆಜ್ಞೆಯಲ್ಲಿ 2ನೇ ಆಜ್ಞೆ ಪ್ರೀತಿ ಮಾಡು. ನೀನ್ ಯಾರು ತೀರ್ಪು ಮಾಡ್ಲಿಕ್ಕೆ? ಯಾವತ್ತಿಗೂ ಕೂಡ ಪ್ರಿಯರೇ, ದೇವರ ಪ್ರೀತಿಯನ್ನು ನಮ್ಮ ಹೃದಯದಲ್ಲಿ ಕಳ್ಕೊಳ್ಳುವಂತ ಪರಿಸ್ಥಿತಿಗಳಲ್ಲಿ ನಾವಿರಬಾರದು. ಯಾಕೆಂತಂದ್ರೆ ಕರ್ತನಾದಂತೆ ಯೇಸು ಕ್ರಿಸ್ತರವರ ಪ್ರೀತಿ ನಮ್ಮನ್ನು ಆತನ ಮಾರ್ಗದಲ್ಲಿ ಬರಮಾಡುವುದಕ್ಕೆ ಶಕ್ತಿ ಉಳ್ಳದ್ದಾಗಿದೆ. ಮತ್ತೆ ಕರ್ತನಾದಂತ ಯೇಸು ಕ್ರಿಸ್ತರವರ ಪ್ರೀತಿ ನಮ್ಮನ್ನು ಆತನ ಮಾರ್ಗದಲ್ಲಿ ಬರಮಾಡುವುದಕ್ಕೆ ಶಕ್ತಿ ಉಳ್ಳದ್ದಾಗಿದೆ. ಆ ಕರ್ತನ ಪ್ರೀತಿ ಒಂದು ವೇಳೆ ನಮ್ಮಲ್ಲಿದ್ದರೆ, ಆ ಪ್ರೀತಿ ನಮ್ಮಲ್ಲಿ ಸ್ಥಿರವಾಗಿ ಬಲವಾಗಿದ್ದರೆ ಪ್ರಿಯರೇ, ಆ ಪ್ರೀತಿಯ ಮೂಲಕವಾಗಿ ಎಷ್ಟು ಮಂದಿ ದೇವರ ಮುಂದೆ ಬರಲಿಕ್ಕೆ ಸಾಧ್ಯವಾಗ್ತದೆ, ಎಷ್ಟು ಮಂದಿಯನ್ನ ನಾವು ದೇವರ ಸೇವೆಗೆ ತರಲಿಕ್ಕೆ ಸಾಧ್ಯವಾಗ್ತದೆ. ಒಂದು ನಾವು ಅರ್ಥ ಮಾಡಿಕೊಳ್ಳಬೇಕಾಗಿರುವಂತ ಗೊತ್ತಾ ಪ್ರಿಯರೇ, ದೇವರ ಸೇವೆಯಲ್ಲಿ ನಾವು ನಮ್ಮ ಪ್ರೀತಿಯನ್ನ ಕಳ್ಕೊಳ್ಬಾರ್ದು, ನಮ್ಮ ನಂಬಿಕೆಯನ್ನ ಕಳ್ಕೊಳ್ಬಾರದು, ನಮ್ಮ ವಿಶ್ವಾಸವನ್ನ ಕಳ್ಕೊಳ್ಬಾರ್ದು, ನಮ್ಮ ತಾಳ್ಮೆಯನ್ನ ಕಳ್ಕೊಳ್ಬಾರ್ದು ಪ್ರಿಯರೇ. ನಮ್ಮ ತಾಳ್ಮೆಯನ್ನ ಯಾವತ್ತಿಗೂ ನಾವು ಕಳ್ಕೊಳ್ಳುವವರಾಗಿರಬಾರದು. 2ನೇ ಆಜ್ಞೆ ಬಹಳ ಕಠಿಣವಾದಂತ ಆಜ್ಞೆ, ಬಹಳ ಗಂಭೀರವಾದಂತ ಆಜ್ಞೆ. ನಮ್ಮ ಶತ್ರುಗಳು, ನಮಗೆ ಇಷ್ಟ ಇಲ್ಲದೆ ಇರುವಂತವರು ನಮ್ಮ ಕಣ್ಣಿನ ಮುಂದೆ ಬಂದು ನಿಂತಾಗ್ಯೂ ಅವರನ್ನು ಒಂದೇ ಸಮವಾಗಿ ಪ್ರೀತಿಸುವಂತ ಮಟ್ಟಿನಲ್ಲಿ, ಆ ಲೆವೆಲ್ ಅಲ್ಲಿ ನಾವಿದ್ದೇವೆ ಪ್ರಿಯರೇ. ಹಾಗಾಗಿ ನಮ್ಮ ಪ್ರೀತಿಯನ್ನು ಯಾವತ್ತು ನಾವು ಕಡಿಮೆ ಮಾಡಬಾರದು. ದೇವರ ಪ್ರೀತಿಯನ್ನು ತೋರಿಸುವುದರಲ್ಲಿ ಯಾವತ್ತು ನಾವು ಕಡಿಮೆ ಮಾಡಬಾರದು. ನಾವು ಅಭಿವೃದ್ಧಿ ಆಗಬೇಕು, ದೇವರ ಸೇವೆಯಲ್ಲಿ ಮುಂದಕ್ಕೆ ಹೋಗಬೇಕು, ದೇವರ ಕೆಲಸಗಳಲ್ಲಿ ನಾನು ಮುಂದಕ್ಕೆ ಹೋಗಬೇಕು, ಅಭಿವೃದ್ಧಿ ನಾನು ಕಾಣಬೇಕು ಅಂತಂದ್ರೆ ಆ ಅಭಿವೃದ್ಧಿಗೆ ಒಂದೇ ಒಂದು ಸೂತ್ರ, ದೇವರ ಆಜ್ಞೆಗಳನ್ನ ನೆರವೇರಿಸುವಂಥದ್ದು, ದೇವರ ಆಜ್ಞೆಗಳ ಪ್ರಕಾರವಾಗಿ ಬದುಕುವಂಥದ್ದು. ದೇವರ ಆಜ್ಞೆಗಳೇನು? ಮೊದಲನೆಯದು, ನಿನ್ನ ಪೂರ್ಣ ಜ್ಞಾನದಿಂದ, ಬಲದಿಂದ, ಶಕ್ತಿಯಿಂದ, ಬುದ್ಧಿಯಿಂದ ನನ್ನನ್ನೇ ಪ್ರೀತಿಸಬೇಕು. ನಾನು ಬಿಟ್ಟರೆ ನಿಮಗೆ ಫಸ್ಟ್ ಪ್ರಯಾರಿಟಿ ಬೇರೆ ಯಾರಿರಬಾರದು. 2ನೇದು, ನಿನ್ನಂತೆ ನಿನ್ನ ನೆರೆಯವನನ್ನು ಪ್ರೀತಿಸು. ನೀನು ಹೇಗಾದ್ರೆ ಪ್ರೀತಿ ಬೇಕು ಅಂತ ನೀನು ಅಂದುಕೊಳ್ತಿದೀಯಲ್ಲ, ನಿನ್ನ ನೆರೆಯವನನ್ನು ಸಹ ಹಾಗೆಯೇ ಪ್ರೀತಿ ಮಾಡು. ಇದು ಇಂಪಾರ್ಟೆಂಟ್, ಇದು ಪ್ರಾಮುಖ್ಯವಾದದ್ದು. ಹಾಗಾಗಿ ಪ್ರಿಯರೇ, ಈ 2 ಆಜ್ಞೆಗಳಿಗೆ ಮಿಗಿಲಾದಂತ ಆಜ್ಞೆ ಬೇರೆ ಯಾವುದು ಸತ್ಯವೇದದಲ್ಲಿಲ್ಲ. ಅಂತ ಆಜ್ಞೆಯನ್ನ ದೇವರು ನಮಗೆ ಈ ಮುಂಚಾನೆ ವೇಳೆಯಲ್ಲಿ ಕೇಳಿಸ್ತಿದ್ದಾರೆ ಅಂತಂದ್ರೆ ಪ್ರಿಯರೇ, ನಮ್ಮನ್ನು ನಾವು ಸರಿ ಮಾಡಿಕೊಳ್ಳಬೇಕಾಗಿರುವಂತ ಸಮಯ, ನಾವು ಅಭಿವೃದ್ಧಿಗೆ ಬರಬೇಕಾಗಿರುವಂತ ಸಮಯ. ನಾವು ಎಷ್ಟು ವರ್ಷ ದೇವರನ್ನ ನಂಬಿಕೊಂಡಿದ್ದೇವೆ ಎನ್ನುವಂಥದ್ದು ಮುಖ್ಯ ಅಲ್ಲ, ಎಷ್ಟು ವರ್ಷದಿಂದ ದೇವರ ಸನ್ನಿಧಾನಕ್ಕೆ ಬರ್ತಿದ್ದೇವೆ ಎನ್ನುವಂಥದ್ದು ಮುಖ್ಯ ಅಲ್ಲ ಪ್ರಿಯರೇ. ನಾವು ಎಷ್ಟು ಸೇವೆ ಮಾಡಿದ್ದೇವೆ ಎನ್ನುವಂಥದ್ದೇ ಮುಖ್ಯ, ಎಷ್ಟು ಕೆಲಸ ಮಾಡಿದ್ದೇವೆ ಎನ್ನುವಂಥದ್ದೇ ಮುಖ್ಯ, ಎಷ್ಟು ನಮ್ಮ ಮೈ ಬಗ್ಸಿದ್ದೇವೆ ದೇವರಿಗೋಸ್ಕರ ಎನ್ನುವಂಥದ್ದು ಮುಖ್ಯ. ಇದು ಯಾವುದು ನಾವು ಮಾಡಿದಿರ, ನಾನು ಸಭೆಗೆ ಬರ್ತಿದ್ದೇನೆ, ವಾಕ್ಯ ಕೇಳ್ತಿದ್ದೇನೆ, ಎದ್ದೋಗ್ತಿದ್ದೇನೆ ಅಂತಂದ್ರೆ ಅದರಿಂದ ಪ್ರಯೋಜನವೇನು ಇಲ್ಲ. ಹಾಗಾಗಿ ಅಭಿವೃದ್ಧಿ ಆಗಬೇಕಂತಂದ್ರೆ ಏನ್ ಮಾಡ್ಬೇಕು? ಅಭಿವೃದ್ಧಿ ಹೊಂದಬೇಕು ಅಂತಂದ್ರೆ ಏನು ಮಾಡಬೇಕು? ದೌರ್ಭಾಗ್ಯವಾದಂತ ಪರಿಸ್ಥಿತಿ ಏನೋ ಗೊತ್ತಾ ಪ್ರಿಯರೇ, ಯೇಸು ಸ್ವಾಮಿನ ನಂಬಿಕೊಂಡಿರ್ತೇವೆ, ಯೇಸು ಸ್ವಾಮಿಯ ವಾಕ್ಯದಲ್ಲಿ ನಾವು ಸ್ಥಿರವಾಗಿರ್ತೇವೆ, ಯಾವುದು ಸತ್ಯ ಯಾವುದು ಅಸತ್ಯ ಎಂದು ಅರಿತುಕೊಳ್ಳುವಂತಹ ಒಂದು ಅರಿವು ನಮ್ಮಲ್ಲಿರುತ್ತೆ. ಆದರೆ ಕೆಲವೊಂದು ಸಮಯದಲ್ಲಿ ಲೋಕಕ್ಕೋಸ್ಕರ ದೇವರನ್ನ ಬಿಟ್ಕೊಳ್ಳುವಂತ ಪರಿಸ್ಥಿತಿಗಳಲ್ಲಿ ನಾವಿರ್ತೇವೆ. ಲೋಕದಲ್ಲಿರುವಂತ ಚಿಕ್ಕ ಚಿಕ್ಕ ಆಸೆಗಳಿಗೋಸ್ಕರ, ಲೋಕದಲ್ಲಿರುವಂತ ಚಿಕ್ಕ ಚಿಕ್ಕ ಬಯಕೆಗಳಿಗೋಸ್ಕರ ದೇವರನ್ನೇ ಬಿಟ್ಟುಕೊಳ್ಳುವಂತ ಪರಿಸ್ಥಿತಿಗಳಲ್ಲಿ ನಾವಿರ್ತೀವಿ. ಅದು ಬಹಳ ತಪ್ಪು.
ಇದು ಮೂರ್ಖತನ, ಇದು ಬುದ್ಧಿಹೀನತೆ. ಮತ್ತಾಯನ ಬರೆದಂತ ಸುವಾರ್ತೆ 7ನೇ ಅಧ್ಯಾಯದಲ್ಲಿ ಒಂದು ಸಂದರ್ಭ, 7ನೇ ಅಧ್ಯಾಯ 21ನೇ ಕ್ಷಮಿಸಿ, ಮಾರ್ಕನು ಬರೆದಂತ ಸುವಾರ್ತೆ, ಒಂದೇ ಒಂದು ನಿಮಿಷ. ಓಕೆ, ಮತ್ತಾಯನ ಬರೆದಂತ ಸುವಾರ್ತೆ 19ನೇ ಅಧ್ಯಾಯದ 20ನೇ ವಚನವನ್ನು ನಾವು ಓದಿಕೊಳ್ಳೋಣ. 20ನೇ ವಚನದಲ್ಲಿ, ಆ ಯವನಸ್ಥನು ಆತನನ್ನು, ಇವೆಲ್ಲಕ್ಕೂ ಸರಿಯಾಗಿ ನಡ್ಕೊಂಡಿದ್ದೇನೆ, ಇನ್ನೇನು ಕಡಿಮೆಯಾಗಿರಬಹುದು ಎಂದು ಕೇಳಲು. ಒಂದು ಯವನಸ್ಥನು ಬರ್ತಿದ್ದಾನೆ, ಯೇಸು ಸ್ವಾಮಿಯ ಬಳಿಗೆ ಬಂದು ಒಂದು ಪ್ರಶ್ನೆ ಕೇಳ್ತಿದ್ದಾನೆ. ನಾನು ನಿತ್ಯ ಜೀವಕ್ಕೆ ಸೇರಬೇಕು ಅಂತ ಅಂದುಕೊಳ್ತಿದ್ದೇನೆ, ನಾನು ನಿತ್ಯ ಜೀವಕ್ಕೆ ಸೇರಬೇಕು, ಪರಲೋಕ ರಾಜ್ಯಕ್ಕೆ ಸೇರಬೇಕು, ಏನ್ ಮಾಡಬೇಕು ನಾನು ಅಂತಂದಾಗ ಯೇಸು ಸ್ವಾಮಿ ಹೇಳ್ತಾರೆ, ಆಜ್ಞೆಗಳಿದಾವಲ್ಲ, ಮೋಶೆರವರು ಕೊಟ್ಟಿರುವಂತ ಆಜ್ಞೆಗಳಿದಾವಲ್ಲ, ನಿನ್ನಂತೆ ನಿನ್ನ ನೆರೆಯವನನ್ನು ಪ್ರೀತಿಸು, ಹಾಗೆ ಮಾಡಬೇಡ, ಪ್ರೀತಿ ಮಾಡು, ದೇವರನ್ನ ಆರಾಧಿಸು, ಈ ರೀತಿ ಆಜ್ಞೆಗಳಿದಾವಲ್ಲ, ಈ ಆಜ್ಞೆಗಳನ್ನ ಮಾಡು, ನೀನು ಹೋಗ್ತೀನಿ ನಿತ್ಯ ಜೀವಕ್ಕೆ. ಅವಾಗ ಆ ಹುಡುಗ ಹೇಳ್ತಾನೆ, ಆ ಯವನಸ್ಥನ ಹೇಳ್ತಾನೆ, ನಾನು ಚಿಕ್ಕಂದಿನಿಂದ ಮಾಡ್ತಿದ್ದೇನೆ ಇದನ್ನ, ನಿಜ ನಾನು ಮಾಡ್ತಿದ್ದೇನೆ, ನಾನು ಚಿಕ್ಕ ವಯಸ್ಸಿಂದ ಇವುಗಳನ್ನ ನಾನು ಮಾಡ್ತಿದ್ದೇನೆ ಅಂತ ಹೇಳಿದಾಗ, ಅವಾಗ ಯೇಸು ಕ್ರಿಸ್ತರವರು ಮತ್ತೊಂದು ಮಾತನ್ನ ಹೇಳ್ತಿದ್ದಾರೆ 21ನೇ ವಚನದಲ್ಲಿ. ಎಂದು ಹೇಳಲು ಯೇಸು ಅವನಿಗೆ, ನೀನು ಸಂಪೂರ್ಣನಾಗಬೇಕೆಂದಿದ್ದರೆ ಹೋಗಿ ನಿನ್ನ ಆಸ್ತಿಯನ್ನು ಮಾರಿ ಬಡವರಿಗೆ ಕೊಡು, ಪರಲೋಕದಲ್ಲಿ ನಿನಗೆ ಸಂಪತ್ತಿರುವುದು, ನೀನು ಬಂದು ನನ್ನನ್ನು ಹಿಂಬಾಲಿಸು ಎಂದು ಹೇಳಿದನು. ಆ ಯವನಸ್ಥನು ಬಹಳ ಆಸ್ತಿಯುಳ್ಳವನಾಗಿದ್ದರಿಂದ ಈ ಮಾತನ್ನು ಕೇಳಿ ದುಃಖದಿಂದ ಹೊರಟು ಹೋದನು. ಯೇಸು ಸ್ವಾಮಿ ಯೇಸು ಕ್ರಿಸ್ತರವರ ಬಳಿಗೆ ಬಂದಂತಹ ವ್ಯಕ್ತಿಗೆ ನೀನು ಆಜ್ಞೆಗಳನ್ನ ನೆರವೇರಿಸು ಸಾಕು ಅಂತ ಹೇಳಿದಾಗ, ಅವನು ಚಿಕ್ಕ ವಯಸ್ಸಿಂದ ಅದನ್ನ ಮಾಡ್ತಿದ್ದಾನೆ. ಈಗ ಚಿಕ್ಕ ವಯಸ್ಸಿನಿಂದ ಆಜ್ಞೆಗಳನ್ನ ನೆರವೇರಿಸುತ್ತಿರುವಂತಹ ಒಂದು ಯವನಸ್ಥನು ಪರಲೋಕ ನಿತ್ಯ ಜೀವಕ್ಕೆ ಹೋಗ್ತಾನ, ಜೀವಕ್ಕೆ ಸೇರ್ತಾನ ಅಂತಂದ್ರೆ, ಯೇಸು ಕ್ರಿಸ್ತರವರು ಮತ್ತೊಂದು ಪ್ರಶ್ನೆ ಕೇಳ್ತಿದ್ದಾರೆ, ನೀನು ಯಾವುದನ್ನಾದರೆ ಪ್ರೀತಿಸುತ್ತಿದೆಯೋ, ನೀನು ನಿನ್ನ ಬಳಿಯಲ್ಲಿ ಯಾವುದಾದ್ರೆ ಹೆಚ್ಚಾಗಿದೆಯೋ, ನೀನು ಯಾವುದನ್ನಾದ್ರೆ ಹೆಚ್ಚಾಗಿ ಮಮತೆ ಮಾಡುತ್ತಿದೆಯೋ, ಅದನ್ನು ಬಿಟ್ಟು ನನ್ನ ಬಳಿಗೆ ಬರಲಿಕ್ಕೆ ಆಗುತ್ತಾ? ಈ ಯವನಸ್ಥನ ವಿಷಯದಲ್ಲಿ ಆತನಿಗಿರುವಂತ ಪ್ರೀತಿ ಯಾವುದರ ಮೇಲೆ ಅಂತಂದ್ರೆ, ಅವನಿಗಿರುವಂತ ಆಸ್ತಿ ಮೇಲೆ, ಅವನು ಕೂಡಿಟ್ಟಿರುವಂತ ಸಂಪತ್ತಿನ ಮೇಲೆ. ಯೇಸು ಸ್ವಾಮಿ ಒಂದೇ ಮಾತು, ನೀನು ಎಲ್ಲವನ್ನು ಮಾರಿ ಬಡವರಿಗೆ ಕೊಟ್ಟು ನನ್ನನ್ನು ಹಿಂಬಾಲಿಸ್ತೀಯ? ಹೇಳು, ನನ್ನನ್ನು ಹಿಂಬಾಲಿಸ್ತೀಯ? ಬಾ, ನಿನ್ ಕೈಯಲ್ಲಾದ್ರೆ ಬಾ, ಆಜ್ಞೆಗಳನ್ನೆಲ್ಲ ನೆರವೇರಿಸ್ತಿದ್ದೀನಿ ಅಂತ ನೀನ್ ಹೇಳ್ತಿದ್ಯಲ್ಲ, ಬರ್ತೀಯಾ? ಅವನು ಬಹಳ ಆಸ್ತಿ ಉಳ್ಳವನಾಗಿರೋದ್ರಿಂದ ದುಃಖಪಟ್ಟು ಅಲ್ಲಿಂದ ಹೋಗ್ತಿದ್ದಾನೆ. ಅಂದ್ರೆ ಅವನ ಮಾರ್ಗ ಸರಿಯಾಗಿದೆ, ಅವನ ದಾರಿ ಸರಿಯಾಗೇ ಇದೆ, ಅವನ ಪ್ರಯಾಣವು ಸಹ ಸರಿಯಾಗೇ ಇದೆ. ಆದರೆ ಈ ಪ್ರಯಾಣದಲ್ಲಿ, ದಾರಿಯಲ್ಲಿ, ಈ ಸತ್ಯವಾದಂತ ಮಾರ್ಗದಲ್ಲಿ ದೇವರ ಬಳಿಗೆ ಸೇರುವಂತ ಸಮಯದಲ್ಲಿ ಈ ಚಿಕ್ಕ ಚಿಕ್ಕ ಆಸೆಗಳಿಗೋಸ್ಕರ ದೇವರನ್ನೇ ದೂರ ಮಾಡಿಕೊಳ್ಳುವಂತ ಪರಿಸ್ಥಿತಿಗಳಲ್ಲಿ ಇದ್ದೇವೆ ನಾವು. ಚಿಕ್ಕ ಚಿಕ್ಕ ಆಸೆಗಳು, ದೊಡ್ಡದೇನಲ್ಲ ಪ್ರಿಯರೇ ಇವೆಲ್ಲ. ಲೋಕದಲ್ಲಿರುವಂತ ಸಂಪತ್ತನ್ನ ನೋಡಿ, ಲೋಕದಲ್ಲಿರುವಂತ ಐಶ್ವರ್ಯವನ್ನ ನೋಡಿ ದೇವರಿಂದ ದೂರ ಆಗಿರುವಂತಹ ಯವನಸ್ಥನನ್ನ ನಾವು ನೋಡುವುದಾದರೆ ಪ್ರಿಯರೇ, ಆ ಯವನಸ್ಥನ ವಿಷಯದಲ್ಲಿ ಅವನು ಹೆಚ್ಚಾಗಿ ಪ್ರೀತಿಸುತ್ತಿರುವಂತದ್ದು ಅವನ ಬಳಿಯಲ್ಲಿರುವಂತ ಆಸ್ತಿಯನ್ನಾದರೆ ಪ್ರಿಯರೇ, ಈ ದಿನದಲ್ಲಿ ಯೇಸು ಕ್ರಿಸ್ತರ ನಮ್ಮನ್ನು ಸಹ ಕೇಳುವಂತ ಪ್ರಶ್ನೆ, ನೀನು ಹೆಚ್ಚಾಗಿ ಯಾವುದನ್ನಾದ್ರೆ ಪ್ರೀತಿಸ್ತಿದೆಯಲ್ಲ, ನಿನ್ನ ಬಳಿಯಲ್ಲಿ ಯಾವುದಾದ್ರೆ ಜಾಸ್ತಿ ಇದೆಯಲ್ಲ, ನನ್ನದು ಅಂತ ಹೇಳಿಕೊಳ್ಳುವಂತ ಸ್ಥಿತಿಯಲ್ಲಿ ಏನಾದ್ರೂ ಇದೆಯಲ್ಲ, ಅದನ್ನ ಬಿಟ್ಟು ಬಾ ಎಂದು ಒಂದು ವೇಳೆ ದೇವರು ಹೇಳಿದರೆ ಬಿಟ್ಟು ಬರುವಂತ ಸ್ಥಿತಿಗಳಲ್ಲಿ ನಾವಿದ್ದೇವ? ಬಿಟ್ಟು ಬರುವಂತ ಪರಿಸ್ಥಿತಿಗಳಲ್ಲಿ ನಾವಿದ್ದೇವ? ಅನೇಕರು ದೇವರ ಮಾರ್ಗಕ್ಕೆ ಬರ್ತಾರೆ ಪ್ರಿಯರೇ, ಅನೇಕರು ದೇವರ ರಾಜ್ಯಕ್ಕೆ ಸೇರಬೇಕೆಂಬುದಾಗಿ ಬರ್ತಾರೆ. ಆದ್ರೆ ಎಲ್ಲರೂ ದೇವರ ರಾಜ್ಯಕ್ಕೆ ಸೇರುವುದಿಲ್ಲ, ಎಲ್ಲರೂ ದೇವರನ್ನ ಕಾಣುವುದಿಲ್ಲ. ಯಾಕೆ ಅಂತಂದ್ರೆ ಈ ಚಿಕ್ಕ ತಪ್ಪುಗಳನ್ನ ಮಾಡ್ತೇವೆ.
ಈ ಚಿಕ್ಕ ಚಿಕ್ಕ ತಪ್ಪುಗಳನ್ನ ಮಾಡ್ತೇವೆ. ಶಾಶ್ವತವಾಗಿರುವಂತಹ ದೇವರ ಲೋಕವನ್ನು ಅಶಾಶ್ವತವಾಗಿರುವಂತಹ ಈ ಚಿಕ್ಕ ಚಿಕ್ಕ ಆಸೆಗಳಿಗೋಸ್ಕರ ಬಿಟ್ಕೊಳ್ತೇವೆ ಪ್ರಿಯರೇ. ತಪ್ಪು ತಪ್ಪು. ಯವನಸ್ಥನು ಮಾಡಿರುವಂತ ಆ ತಪ್ಪನ್ನ ನಾವು ಮಾಡಬಾರ್ದು. ದೇವರ ವಿಷಯದಲ್ಲಿ ಅಭಿವೃದ್ಧಿ ಹೊಂದಬೇಕಾ, ದೇವರ ವಿಷಯದಲ್ಲಿ ನಾವು ಬೆಳೆಯಬೇಕಾ, ದೇವರ ವಿಷಯದಲ್ಲಿ ನಾವು ಉನ್ನತ ಸ್ಥಾನಕ್ಕೆ ಹೇರಬೇಕಾ, ಆದರೆ ದೇವರ ಮಾತುಗಳ ಪ್ರಕಾರವಾಗಿ ಬದುಕಬೇಕು. ದೇವರ ಆಜ್ಞೆಗಳಿಗೆ ಅನುಸಾರವಾಗಿ ಜೀವಿಸಬೇಕು. ದೇವರ ಆಜ್ಞೆಗಳನ್ನ ನಾವು ಮಾಡಬೇಕು. ದೇವರ ಆಜ್ಞೆಗಳನ್ನ ನಾವು ನೆರವೇರಿಸ್ತೇವೆ ಪ್ರಿಯರೇ, ದೇವರು ನಮ್ಮನ್ನು ಉನ್ನತ ಸ್ಥಾನಕ್ಕೆ ಏರಿಸ್ತುವಂತ. ಹಾಗಾಗಿ ನಾವು ಹೆಚ್ಚಾಗಿ ಯಾವುದನ್ನ ಪ್ರೀತಿ ಮಾಡ್ತಿದ್ದೇವೆ? ನಮ್ಮ ಬಳಿಯಲ್ಲಿ ಹೆಚ್ಚಾಗಿ ಏನಿದೆ, ನನ್ನದು ಅಂತ ಹೇಳಿಕೊಳ್ಳುವಂತ ಸ್ಥಿತಿಯಲ್ಲಿ ಏನ್ ಮಾಡಿದ್ದೇವೆ ನಾವು? ಅವುಗಳನ್ನ ಬಿಟ್ಟು ಬರಲಿಕ್ಕೆ ನಮ್ಮಿಂದ ಆದರೆ ಪ್ರಿಯರೇ, ದೇವರು ನಮಗೆ ತನಗಿರುವಂತ ಆ ಒಂದು ಪರಲೋಕ ರಾಜ್ಯ, ನಮಗಾಗಿ ಸಿದ್ಧ ಮಾಡುತ್ತಿರುವಂತಹ ಆ ಬಿಡಾರಗಳನ್ನ ನಮಗೋಸ್ಕರ ಕೊಡ್ಲಿಕ್ಕೆ ದೇವರು ಸಿದ್ಧರಾಗಿದ್ದಾರೆ. 16ನೇ ಅಧ್ಯಾಯ 15ನೇ ವಚನ, ಮಾರ್ಕನ ಬರೆದಂತ ಸುವಾರ್ತೆಯಲ್ಲಿ, ನೀವು ಸರ್ವಲೋಕಕ್ಕೂ ಹೋಗಿ ಸರ್ವ ಸೃಷ್ಟಿಗೆ ಸುವಾರ್ತೆಯನ್ನು ಸಾರಿರಿ. ಈ ಕೆಲಸ ನಮ್ಮದು. ನಾವು ಅಭಿವೃದ್ಧಿ ಹೊಂದುವುದಕ್ಕೆ ಮತ್ತೊಂದು ಮಾರ್ಗ ಸುವಾರ್ತೆ, ದೇವರ ವಾಕ್ಯ, ದೇವರ ಮಾತುಗಳು. ಹಾಗಾಗಿ ಈ ಕ್ಯಾಟಗರೀಸ್ ಅಲ್ಲಿ ನಾವು ಯಾವ ಕ್ಯಾಟಗರಿಗಳಲ್ಲಿದ್ದೇವೆ? ಒಂದನೇದು ದೇವರ ಆಜ್ಞೆಗಳನ್ನ ನೆರವೇರಿಸುವಂಥದ್ದು. ಎರಡನೆಯದು ದೇವರಿಗೋಸ್ಕರ ನಾವು ಪ್ರೀತಿಸುತ್ತಿರುವಂತದ್ದನ್ನ ಬಿಟ್ಟು ಬರುವಂಥದ್ದು. ಮೂರನೆಯದು ಸುವಾರ್ತೆ ಸಾರುವಂಥದ್ದು. ಇವೆಲ್ಲ ಏನೋ ಗೊತ್ತಾ ಪ್ರಿಯರೇ? ನಾವು ಅಭಿವೃದ್ಧಿ ಆಗುವುದಕ್ಕೆ, ನಾವು ಮುಂದಕ್ಕೆ ಹೋಗುವುದಕ್ಕೆ, ನಾವು ಒಂದು ಮೆಟ್ಟಿಲಿಂದ ಮತ್ತೊಂದು ಮೆಟ್ಟಿಗೆ ಹೋಗುವುದಕ್ಕೆ ಇವೆಲ್ಲ ನಮಗೆ ಮಾರ್ಗ ಸೂಚನೆಗಳು. ಇವೆಲ್ಲವೂ ನಮಗೆ ಸಹಾಯಗಳು. ಹಾಗಾಗಿ ಪ್ರಿಯರೇ, ನಾವು ಹೇಗಿದ್ದೇವೆ? ದೇವರ ಆಜ್ಞೆಗಳನ್ನ ನೆರವೇರಿಸ್ತಿದ್ದೇವ? ಒಂದು ವೇಳೆ ದೇವರು ಬಂದು ನೀನು ಹೆಚ್ಚಾಗಿ ಪ್ರೀತಿಸುತ್ತಿರುವಂತದ್ದನ್ನ ಬಿಟ್ಟು ಬಾ ಎಂದು ಹೇಳಿದಾಗ ಬಿಟ್ಟು ಬರುವಂತ ಸ್ಥಿತಿಯಲ್ಲಿ ನಾವಿದ್ದೇವ? ಅಥವಾ ಹೇಗಾದರೆ ಯೇಸು ಕ್ರಿಸ್ತರವರು ಮಾರ್ಕನು ಬರೆದಂತ ಸುವಾರ್ತೆಯಲ್ಲಿ ಹೇಳಿರುವಂತ ಪ್ರಕಾರವಾಗಿ ಸುವಾರ್ತೆ ಸಾರಿ ಎಂಬುದಾಗಿ ಹೇಳಿದರು, ಸುವಾರ್ತೆ ಸಾರ್ತಿದ್ದೇವ? ಮಾಡಬೇಕು ಪ್ರಿಯರೇ, ಮಾಡಬೇಕು. ಕ್ರೈಸ್ತರಾಗಿ ನಾವು ದೇವರ ಬಳಿಗೆ ಬಂದ ನಂತರ, ಕ್ರೈಸ್ತರಾಗಿ ಕರೆಯಲ್ಪಟ್ಟ ನಂತರ ಏನೂ ಮಾಡ್ಲಿಲ್ಲ ಅಂತಂದ್ರೆ ವ್ಯರ್ಥ. ಈ ಜೀವನ ವೇಸ್ಟ್. ನಾವು ವ್ಯರ್ಥ ಮಾಡಿಕೊಳ್ಳುವುದು ಬೇಡ ಪ್ರಿಯರೇ. ದೇವರಿಗೋಸ್ಕರ ಜೀವಿಸೋಣ, ದೇವರ ಆಜ್ಞೆಗಳನ್ನ ನೆರವೇರಿಸೋಣ. ಆಜ್ಞೆ ನೆರವೇರಿಸಿದರೇನೆ ಅಭಿವೃದ್ಧಿ. ಅದು ಕಠಿಣವಾಗಿದ್ದಾಗ್ಯೂ ಆಜ್ಞೆಗಳನ್ನು ನೆರವೇರಿಸಿಲ್ಲ ಅಂತಂದ್ರೆ ಅಭಿವೃದ್ಧಿ ಇಲ್ಲ. ನಾವು ಬೆಳೆಯಲ್ಲ, ನಾವು ಉದ್ಧಾರ ಆಗಲ್ಲ, ಏನೂ ಆಗಲ್ಲ. ಉದ್ಧಾರ ಆಗಬೇಕು, ಬೆಳೆಬೇಕು, ಅಭಿವೃದ್ಧಿ ಹೊಂದಬೇಕು, ಆಜ್ಞೆಗಳನ್ನ ನೆರವೇರಿಸಬೇಕು. ದೇವರ ಆಜ್ಞೆಗಳನ್ನ ನೆರವೇರಿಸಬೇಕು. ದೇವರ ಮಾತುಗಳ ಪ್ರಕಾರವಾಗಿ ಬದುಕಬೇಕು. ಹಾಗಾಗಿ ಪ್ರಿಯರೇ, ದೇವರ ವಾಕ್ಯಕ್ಕೆ ನಾವು ಮರ್ಯಾದೆ ಕೊಡೋಣ, ದೇವರ ವಾಕ್ಯಕ್ಕೆ ನಾವು ರೆಸ್ಪೆಕ್ಟ್ ಕೊಡೋಣ, ದೇವರ ವಾಕ್ಯಕ್ಕೆ ನಾವು ವಿಧೇಯರಾಗೋಣ. ಆ ವಿಧೇಯತೆ ನಮ್ಮನ್ನು ಉನ್ನತ ಸ್ಥಾನಕ್ಕೆ ಏರಿಸುವಂತದ್ದಾಗಿದೆ. ಆ ತಗ್ಗಿಸುವಿಕೆ ನಮ್ಮನ್ನು ಹೆಚ್ಚಿಸುವಂತದ್ದಾಗಿದೆ. ತಗ್ಗಿಸಿಕೊಳ್ಳುವವನು ಹೆಚ್ಚಿಸಲ್ಪಡುತ್ತಾನೆ. ಸಿಂಪಲ್ ಕಾನ್ಸೆಪ್ಟ್. ದೇವರ ಮುಂದೆ ನಮ್ಮನ್ನ ನಾವು ತಗ್ಗಿಸಿಕೊಳ್ಳೋಣ. ದೇವರ ವಾಕ್ಯಕ್ಕೆ ಅನುಗುಣವಾಗಿ ನಾವು ಜೀವಿಸೋಣ. ದೇವರ ಮಾತುಗಳನ್ನ ನಾವು ನೆರವೇರಿಸೋಣ. ದೇವರ ಆಜ್ಞೆಗಳ ಪ್ರಕಾರವಾಗಿ ನಾವು ಬದುಕೋಣ. ದೇವರು ನಮ್ಮನ್ನು ಉನ್ನತ ಸ್ಥಾನಕ್ಕೆ ಏರಿಸ್ತಾರೆ. ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸಿದ ನಮ್ಮ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧವಾದ ನಾಮಕ್ಕಾಗಿ ನಿಮಗೆ ವಂದನೆಗಳು ಕರ್ತನೆ. ಮುಂಜಾನೆ ವೇಳೆಯಲ್ಲಿ ನಿಮ್ಮ ಪಾದ ಸನ್ನಿಧಾನದಲ್ಲಿ ಚಿಕ್ಕ ಹಿಂಡಾಗಿ ಸೇರಿ ಬಂದು ಕರ್ತನೆ, ನಿಮ್ಮ ಆಜ್ಞೆಗಳನ್ನು ಕುರಿತು ನಾವು ಅಭಿವೃದ್ಧಿ ಆಗುವುದಕ್ಕೆ ನಮಗೋಸ್ಕರ ನೀವು ಸತ್ಯವೇದದಲ್ಲಿ ಹೇಳಿರುವಂತ ಮಾತುಗಳನ್ನು ಕುರಿತು ನಾವು ಕೇಳಿರುವಾಗ ಆ ಕೇಳಲ್ಪಟ್ಟಂತ ಮಾತುಗಳನ್ನು ನಮ್ಮ ಹೃದಯದಲ್ಲಿ ಇಟ್ಟುಕೊಂಡು ಮಾತುಗಳ ಪ್ರಕಾರವಾಗಿ ಜೀವಿಸುವಂತೆ ನಮಗೆ ಸಹಾಯ ಮಾಡಿ. ನಿಮ್ಮ ಚಿತ್ತ, ನಿಮ್ಮ ಸಂಕಲ್ಪ, ನಿಮ್ಮ ಆಲೋಚನೆಗಳಿಗೆ ತಕ್ಕ ಹಾಗೆ ನಾವೆಲ್ಲರೂ ಸಂಪೂರ್ಣವಾದಂತ ಪ್ರೀತಿ, ಮಮತೆ, ಭಕ್ತಿಯಲ್ಲಿ ಆಜ್ಞೆಗಳನ್ನ ನೆರವೇರಿಸುವುದರಲ್ಲಿ, ನಿಮ್ಮ ಸುವಾರ್ತೆಯನ್ನು ಸಾರುವುದರಲ್ಲಿ ಸದಾ ನಿರತರಾಗಿರುವಂತೆ ಸಹಾಯ ಮಾಡಿ ಕರ್ತನೆ. ಈ ಸೇವೆಯಲ್ಲಿ ಸೇರಿ ಬಂದಿರುವಂತ ಪ್ರತಿಯೊಬ್ಬೊಬ್ಬರನ್ನು ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡ್ತಿದ್ದೇನೆ. ಪ್ರತಿಯೊಬ್ಬರನ್ನು ನೀವು ಬಲಪಡಿಸಿ ನಿಮ್ಮ ರಾಜ್ಯದ ಮಹಿಮೆಗಾಗಿ, ನೀತಿಗಾಗಿ ದುಡಿಯುವವರಾಗಿ ಪ್ರತಿಯೊಬ್ಬರು ಇರುವಂತೆ ಸಹಾಯ ಮಾಡಿ. ಕಾರ್ಯಕ್ರಮವನ್ನು ನಡೆಸುತ್ತಿರುವಂತ ದೈವದಾಸರು ಜೋಯಿಲ್ ಅವರನ್ನು ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡ್ತಿದ್ದೇನೆ. ಅವರನ್ನು, ಅವರ ಕುಟುಂಬವನ್ನು ನಿಮ್ಮ ಸನ್ನಿಧಾನದಲ್ಲಿ ನೆನಪು ಮಾಡಿಕೊಳ್ತಿದ್ದೇನೆ. ಬಲಪಡಿಸಿ, ಕೃಪೆ ತೋರಿಸಿ, ಇನ್ನು ಹೆಚ್ಚಾಗಿ ನಿಮ್ಮ ಸೇವೆಯಲ್ಲಿ ಮುಂದಕ್ಕೆ ಸಾಗುವವರಾಗಿರುವಂತೆ ನೀವೇ ಸಹಾಯ ಮಾಡಿ ನಡೆಸುತ್ತೀರಿ ಎಂದು ನಂಬುತ್ತಾ ಅವರಿಗೆ ಬೇಕಾದಂತ ಅವಶ್ಯಕತೆಗಳನ್ನು ನೀಗಿಸಬೇಕೆಂಬುದಾಗಿ ಕೇಳಿಕೊಳ್ಳುತ್ತಾ
ಯೇಸು ಕ್ರಿಸ್ತರವರ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ನಮ್ಮ ತಂದೆಯಾದ ದೇವರೇ. ಆಮೇಲೆ ಥ್ಯಾಂಕ್ ಯು ವೆರಿ ಮಚ್. ಎಲ್ಲರಿಗೂ ವಂದನೆಗಳು.